ಲೋಕವಾಣಿ ವೀಕ್ಷಕರಿಗೆಲ್ಲ ನಿಮ್ಮ ಬಸವರಾಜ್ ಮಾಡುವ ವಂದನೆಗಳು. ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ವಿಜಯಪುರ ಜಿಲ್ಲೆಯಲ್ಲಿರುವಂಥ ಒಂದು ಹೆದ್ದಾರಿಯಲ್ಲಿ ಬರುವಂಥ ನಾರಾಯಣ ಹುಂಡೈ ಶೋರೂಮಲ್ಲಿದ್ದೀವಿ. ಇವತ್ತು ನಾವು ನಮ್ಮ ಸಾಧನೆ ಪ್ರೇರಣೆ ಅನ್ನುವಂಥ ಒಂದು ಕಾನ್ಸೆಪ್ಟ್ನ ಅಡಿಯಲ್ಲಿ ಒಬ್ಬ ಸಾಧಕರಿಗೆ ಪ್ರೇರಣೆ ಆಗಿರುವಂಥ ಒಂದು ವಿಶೇಷ ವ್ಯಕ್ತಿನ ತಮಗೆ ಪರಿಚಯ ಮಾಡಿಸ್ಕೊಳ್ಳಲು ನಾವು ಇವತ್ತು ಬಂದಿದ್ವಿ. ನಮ್ಮ ಜೊತೆ ಇವತ್ತು ವಿಜಯಪುರದ ನಾರಾಯಣ ಹುಂಡೈ ಮಾಲೀಕರಾದಂಥ ಗೋವಿಂದ ಜೋಶಿ ಅವರಿದ್ದಾರೆ. ಇಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ತಮ್ಮ ಒಂದು ವ್ಯಾಪಾರ ಉದ್ಯೋಗದ ನಡುವೆಯೂ ಸಮಾಜಮುಖಿಯಾಗಿ ಮಹಿಳೆಯರ ಒಂದು ಸಬಲೀಕರಣಕ್ಕೆ ಮಹಿಳಾ ಒಂದು ಸಾಧಕರಿಗೆ ಪ್ರೇರಣೆ ಆಗಿ ನಿಂತವರು ನಾರಾಯಣ ಹುಂಡೈ ಶೋರೂಮ್ನ ಮಾಲೀಕರಂಥ ಗೋವಿಂದ ಜೋಶಿ ಅವರು. ಏನು ಅಂತ ಸಾಧನೆ ಅಂತಂದರೆ, ಅವರು ತಮ್ಮ ಒಂದು ಬಿಜಾಪುರ, ಬಾಗಲಕೋಟೆ ಮತ್ತು ಜಮಖಂಡಿಯಲ್ಲಿರುವಂಥ 3 ಬ್ರ್ಯಾಂಚ್ಗಳಲ್ಲಿ 3 ಶೋರೂಮ್ಗಳಲ್ಲಿ ಬಹುತೇಕ ಸಾಧ್ಯವಾದಷ್ಟು ಮಹಿಳಾ ಒಂದು ಉದ್ಯೋಗಿಗಳಿಗೆ ಉದ್ಯೋಗಾವಕಾಶನ ಕಲ್ಪಿಸಿಕೊಟ್ಟು ಅವರ ಒಂದು ಜೀವನಕ್ಕೆ ಆಧಾರವಾಗಿದ್ದಾರೆ. ಜೊತೆಗೆ ಅವರ ಒಂದು ಯಾವುದೇ ಥರದ ಒಂದು ಸಮಸ್ಯೆಗಳಿಗೆ ಸ್ಪಂದನೆ ಕೊಡುತ್ತಾ ಅವರ ಒಂದು ಸಬಲೀಕರಣದ ಜೊತೆಗೆ ಮಹಿಳಾ ಒಂದು ಇದಕ್ಕೆ ಸಬಲೀಕರಣಕ್ಕೆ ಪ್ರೇರಣೆ ಆಗಿದ್ದಾರೆ. ಸೊ ವಿಶೇಷವಾಗಿ ಈ ಥರ ಎಲ್ಲ ಸಾಕಷ್ಟು ವಿಚಾರಗಳು ಅವರೊಂದಿಗಿದ್ದಾವೆ. ಇವತ್ತು ಸಂದರ್ಶನದಲ್ಲಿ ಅವರ ಒಂದು ಸಾಧನೆ, ಸಮಾಜಮುಖಿ ಒಂದು ಕಾರ್ಯವನ್ನು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್, ಈಗ ತಾವು ಒಂದು ಆಟೋಮೊಬೈಲ್ ಕ್ಷೇತ್ರದಲ್ಲಿ ಎಷ್ಟು ವರ್ಷಗಳಿಂದ ತಾವು ಹೆಜ್ಜೆಯಿರಿಸಿದ್ದೀರಿ? ಸುಮಾರು ಆಟೋಮೊಬೈಲ್ ಇಂಡಸ್ಟ್ರಿ ಬಂದು ನಾವು 4ನೇ ತಲೆಮಾರದಿಂದ. ಓಕೆ. ಸೊ ಕಾರ್ ಶೋರೂಮ್ ಅಂತ ಶುರು ಮಾಡಿದಾಗ 12 ವರ್ಷ ಆಯ್ತು. ಇವಾಗ 12 ವರ್ಷ ಆಯಿತು. ತಾವು ಮೊದಲು ಬ್ರಾಂಚ್ ಮಾಡಿದ್ದು ಬಿಜಾಪುರದಲ್ಲಿ ಮೊದಲೇ ಬ್ರಾಂಚ್ ಆಗಿರೋದು. 2011ರಲ್ಲಿ ಮೊದಲೇ ಬ್ರಾಂಚ್ ಆಗಿರೋದು. ತದನಂತರ ಬಾಗಲಕೋಟೆಗೆ, ಅದರ ನಂತರ ಜಮಖಂಡಿಗೆ, ಈಗ ಇಲ್ಕಲ್ಗೂ ಶುರುವಾಗಿದೆ. ಇಲ್ಕಲ್ದಲ್ಲೂ ಮಾಡ್ತಾ ಇದ್ದಾರೆ, ಇನ್ನೂ ಸ್ಟಾರ್ಟ್ ಮಾಡಬೇಕು. ಎಸ್ ಸರ್, ಈಗ ತಮಗೆ ತಾವು ಆಟೋಮೊಬೈಲ್ ಕ್ಷೇತ್ರದಲ್ಲಿ ತಮ್ಮದು 3-4 ಬ್ರಾಂಚ್ಗಳು ಇರೋದ್ರಿಂದ ಬಹುತೇಕ ನಿಮ್ಮಲ್ಲಿ ಎಷ್ಟು ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ? ಸುಮಾರು ಎಲ್ಲ ಬ್ರಾಂಚ್ಗಳು ಸೇರಿದರೆ ಒಂದು 400ರಿಂದ 500 ಜನ ಆಗ್ತಾರೆ. ಓಕೆ. ಅದರಲ್ಲಿ ಬಹುತೇಕ ಎಷ್ಟು ಪರ್ಸೆಂಟೇಜ್ ತಾವು ಮಹಿಳಾ ಇದಕ್ಕೆ ಅವಕಾಶಗಳು? ಮಹಿಳಾ 40% ಮಹಿಳಾ, 60% ಪುರುಷರಿಗೆ ಪ್ರದಾನ ಮಾಡಿ. ಸೊ ಆಟೋಮೊಬೈಲ್ಸ್ ಇಂಡಸ್ಟ್ರಿ ಅಂದ ತಕ್ಷಣ ಬಹುತೇಕ ಪುರುಷರೇ ತಮಗೆ ಇದು ಬೇಕಾಗುತ್ತೆ. ಅಂಥದ್ರಲ್ಲಿ ತಾವು 40% ಮಹಿಳಾ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸರ್, ಈಗ ನಾನು ಕೇಳ್ಪಟ್ಟಂಗೆ ಮಹಿಳಾ ಸಬಲೀಕರಣದ ವಿಚಾರವಾಗಿ ತಾವು ಮಹಿಳಾ ಕಾಳಜಿಯಾಗಿ ಯಾರು ತಮ್ಮ ಸಿಬ್ಬಂದಿಗಳಿಗೆ ಏನೆಲ್ಲ ಪ್ರೋತ್ಸಾಹಗಳನ್ನಾಗಿ ತಾವು ಇದು ಮಾಡ್ತಾ ಇದ್ದೀವಿ? ಮೊದಲೇ ಥರವಾಗಿ ಯಾವುದೇ ಥರದ್ದು ಮಹಿಳಾ ಪುರುಷ ಅಂಥೇಳಿ ನಮ್ಮಲ್ಲಿ ಭೇದ ಭಾವನೆ ಇಲ್ಲ. ನಮ್ಮಲ್ಲಿ ಎಲ್ಲನೂ ಹೆಣ್ಮಕ್ಳು ಮಾಡ್ಬೋದು, ಗಂಡು ಮಕ್ಕಳು ಮಾಡ್ಬೋದು. ಗಂಡ್ಮಕ್ಳು ಮಾಡ್ತಾರಂತಿಲ್ಲ, ಹೆಣ್ಮಕ್ಳು ಮಾಡುವಂಥ ಸಾಧ್ಯತೆ ಇದ್ದಾವೆ. ಅವ್ರಿಗೆ ಅದನ್ನು ಪ್ರೋತ್ಸಾಹ ಕೊಟ್ಟರೆ ಅವರು ಮಾಡಿ ತೋರಿಸ್ತಾರೆ ಅಂಥೇಳಿ ಅವ್ರಿಗೆ ಫಸ್ಟ್ ಆದ್ಯತೆ ಅವರಿಗೆ ಕೊಟ್ಟು, ಅವ್ರ ಕಡೆಯಿಂದ ಆಗಿಲ್ಲ ಅಂದರೂ ಕೂಡ ಮತ್ತೆ ಅವರಿಗೆ ಫಾಲೋಅಪ್ ಮಾಡಿಸಿ ಅವ್ರ ಕಡೆಯಿಂದನೇ ಮಾಡಿಸಿ ತೋರಿಸ್ತಾರೆ. ಅವಕಾಶ ಕೊಟ್ಟು ಅವರಿಗೆ ತರಬೇತಿ ಕೊಟ್ಟು ಆಗೋದು ಮಾಡ್ತಾ ಇದ್ದೀರಿ. ಸರ್, ಈಗ ನಾನು ಕೇಳ್ಪಟ್ಟಂಗೆ ತಮ್ಮ ಸಿಬ್ಬಂದಿಗಳಲ್ಲಿ ಮಹಿಳಾ ಸಿಬ್ಬಂದಿಗಳಲ್ಲಿ ಯಾರಾದರೂ ಹೆಣ್ಮಕ್ಕಳನ್ನ ಜನ್ಮ ನೀಡಿದ್ರಿ ಅಥವಾ ಹಿಂಗೇನ ಅವ್ರಿಗೆ ಪ್ರೋತ್ಸಾಹ ಧನವಾಗಿ ಕೊಡ್ತಾ ಇದ್ರಿ ಅಂತ? ಸಿಬ್ಬಂದಿ ಅಂತಿಲ್ಲ, ಟೋಟಲ್ ಸಿಬ್ಬಂದಿಯಲ್ಲಿ ಅವ್ರ ಮನೆಗೆ ಲಕ್ಷ್ಮಿ ಅಂತ ಬಂದಾಗ, ಅವ್ರ ಕುಟುಂಬಕ್ಕೆ ಲಕ್ಷ್ಮಿ ಅಂತ ಬಂದಾಗ ನಮಗೆ ಅದು ಕಿವಿಗೆ ಬಿದ್ದ ತಕ್ಷಣವೇ ಅವರಿಗೆ ಮನೆಗೆ ದುಡ್ಡು ಹೋಗಲ್ಲ, ಅವರಿಗೆ ಬಂಗಾರ ಹೋಗ್ತದೆ. 1 ಗ್ರಾಮ್ ಫಸ್ಟ್ ಬಂಗಾರ ಹೋಗೋದು ನಮ್ಮ ಸಂಸ್ಥೆಯಿಂದನೇ ಅವ್ರ ಮನೆಗೆ ಬಂಗಾರ ಹೋಗ್ಬೇಕು. ಅವರಿಗೆ ಮಹಿಳಾ ಅಂದರೆ ಮನೆಗೆ ಲಕ್ಷ್ಮಿ ಹುಟ್ಟಿ ಬಂದಿದ್ದಾಳೆ ಅಂತಂದರೆ, ಹೆಣ್ಣು ಮಗು ಅಂತಂದರೆ ಆ ಮನೆಗೆ ಉದ್ಧಾರ ಮಾಡಲಿ, ಪ್ಲಸ್ ನಮ್ಮಿಂದ ಸಹಾಯ ಆಗಬೇಕು. ಯಾರೋ ಒಬ್ರು ಬಂದು ಇಲ್ಲ ನನಗೆ ಮಗಳಾದ್ಲು ಅಂತ ಹೇಳೋದು ಬೇಡ. ಅವರು ಖುಷಿಯಿಂದ ನಕ್ಕು ಅಂತ ಹೇಳಬೇಕು, ನನಗೆ ಮಗಳು ಹುಟ್ಟಿದಾಳೆ, ಲಕ್ಷ್ಮಿ ಬಂದಿದ್ದಾಳೆ ಅಂತ ಆ ಥರ ಬೇಜಾರಾಗಬಾರ್ದು. ನಮಗೆ ಇವರೇ ಅವರು ಆ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಿಕೊಡ್ತಾರೆ ಅಂತ ಆ ವ್ಯವಸ್ಥೆಯಿಂದ 1 ಗ್ರಾಮ್ ಗೋಲ್ಡ್ ಅವರಿಗೆ ಎಷ್ಟೇ ಇರಲಿ ಅವತ್ತಿನ ದಿವಸ, ಅದು ಹಣಕಾಸು 1 ಗ್ರಾಮ್ ಗೋಲ್ಡ್ ಅವ್ರ ಮನೆಗೆ ಸಿಬ್ಬಂದಿ ಯಾರೇ ಇರಲಿ, ಅದು ಇವನ್ ಸ್ವೀಪರೇ ಇರಲಿ, ಇವನ್ ಟಾಪ್ ಕ್ಲಾಸ್ದವರೇ ಇರಲಿ, ಅವ್ರ ಮನೆಗೆ ಹೆಣ್ಮಗು ಹುಟ್ಟಿ ಬಂದಿದೆ ಅಂತ ಕಿವಿಗೆ ಬಂದರೆ ಹೋಗಿ 1 ಗ್ರಾಮ್ ಬಂಗಾರ ಕೊಡಿಸೋ ತಮ್ಮ ಅವರ ಕುಟುಂಬದಲ್ಲಿ. ಇದ್ರ ಜೊತೆಗೆ ತಾವು ಪ್ರತಿ ವರ್ಷ ತಾವೇನು ಶೋರೂಮ್ ಮಾಡಿದ್ರೆ ಆವಾಗಿನ ಹಿಡಿದು ಪ್ರತಿ ವರ್ಷ ತಾವು ಮಹಿಳಾ ದಿನಾಚರಣೆನೂ ಆಚರಿಸ್ಕೊಂಡು ಬಂದಿದ್ದೀರಾ ಅಂತ ಕೇಳ್ಪಟ್ವಿ. ಸರ್, ಯಾವ ಥರ ಕಾರ್ಯಕ್ರಮ ಇರುತ್ತೆ? ಏನು ಮಹಿಳಾ ದಿನಾಚರಣೆಯಲ್ಲಿ ಏನು ಮಾಡ್ತೀವಿ, ಅವತ್ತು ಇಡೀ ದಿವಸ ಯಾರು ಸಾಧನೆ ಮಾಡಿದ್ದಾರೆ, ಆ ಮಹಿಳಾ ಏನು ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾರ್ಯಾರು ಏನು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಕರೆದು ಸನ್ಮಾನ ಮಾಡಿ, ಅವ್ರು ಹೆಂಗೆ ಬೆಳೆದ್ರು, ಅವ್ರು ಹೆಂಗೆ ಸಾಧನೆ ಮಾಡಿದರು ಅಂತ ನಮ್ಮ ಹುಡುಗರಿಗೂ ಅದು ಪ್ರೇರಣೆ ಆಗಲಿ. ಅವತ್ತಿನ ದಿವಸ ಅವರಿಗೆ ಹೋಲ್ ಡೇ ಅವರಿಂದ ಒಂದು ಸಂದೇಶ ಬರಲಿ ಅಂತಂತೇಳಿ ಅವರಿಗೆ ಅದನ್ನು ದರ ವರ್ಷ ಒಬ್ಬೊಬ್ಬರು ಸಾಧಕರನ್ನು ಕರೆದು ಅವರಿಗೆ ಏನಂತಾರೆ ಸನ್ಮಾನ ಮಾಡಿ, ಅವರಿಂದ ಏನೇನು ನಾವು ಕಲಿಬೇಕು, ನಮ್ಮ ಮಹಿಳೆಯರು ಹೆಂಗೆ ಅವರಂಗೆ ಮುಂದೆ ಬರಬೇಕು ಎಂಬುದನ್ನು
ಒಂದು ಮಹಿಳಾ ದಿನಾಚರಣೆನೇ ಅದನ್ನು ಅವ್ರಿಗೆ ಮೀಸಲಾಗಿ ದೇಶಕ್ಕೆ ಮೀಸಲಾಗಿಟ್ಟಿದ್ದೀರಿ. ತುಂಬ ಸಂತೋಷ ಸರ್. ಹಾಗೆ ಈಗ ತಮ್ಮಂತೆ ಸಾಕಷ್ಟು ಜನ ಉದ್ಯಮಿದಾರರಿದ್ದಾರೆ, ಆಮೇಲೆ ಸಾಕಷ್ಟು ಜನ ಉದ್ಯೋಗಗಳು ಕೊಡ್ತಾ ಇದ್ದಾರೆ. ಸೊ ಈಗ ತಾವು ಏನು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀರಿ ಆ್ಯಕ್ಚುಲಿ ವಿಶೇಷವಾಗಿ ಮಹಿಳಾ ಸಬಲೀಕರಣದ ಸಂಬಂಧಪಟ್ಟಂಗೆ? ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ತಮ್ಮದೊಂದು ಛಾಪ ಅನ್ಕೊಳ್ಳೋಕ್ಕಿಂತನೂ ಅವರ ಒಂದು ಸಾಧನೆಗೈ ಇರಬೇಕು ಅಂತ ನಮ್ಮ ಅಭಿಪ್ರಾಯ. ಎಲ್ಲೋ ಒಂದು ಕಡೆ ಅವರು ಮಹಿಳೆಯರು ಅಂತ ಮನೆಯಲ್ಲೇ ಕೂಡಾಕೋದಕ್ಕಿಂತನೂ ಅವರು ತಮ್ಮ ಏನಂತಾರೆ ಬುದ್ಧಿವಂತಿಕೆ ಒಂದು, ಎರಡನೇದ್ದು ಒಂದು ಸಮಾಜಮುಖಿಯಾಗಿ ಅವರು ಓಡಾಡಬೇಕು, ಹೊರಗಡೆ ಬರಬೇಕು ಅಂತೇಳಿ ಒಂದು ನಮ್ಮದು ಆಶೆ ಆಗಿರೋದ್ರಿಂದ ನಮ್ಮ ಮುತ್ತಜ್ಜನಿಂದನೂ ಕೂಡ ಹೆಣ್ಮಕ್ಳು ಅಂತ ಬಂದಾಗ ಅವರು ನಮ್ಮ ಮನೆ ಮಕ್ಕಳು, ಅವ್ರನ್ನ ನೀವು ಮುಂದೆ ತೊಗೊಂಬರ್ಬೇಕು ಅಂತಂತಾನೆ ಅವ್ರ ಸಂದೇಶ ಅವಾಗಿಂದ. ಅವ್ರು ಯಾವುದೇ ಥರದ ವಂಚನೆ ಆಗಬಾರ್ದು ಅವ್ರಿಗೆ ಅಂತ ಅವರಿಂದ ಸಂದೇಶ ನಾವು ಈಗ ಬೆಳೆಸ್ಕೊಂಡು ಬರ್ತಾ ಇದ್ದೀವಿ, ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ತುಂಬ ಸಂತೋಷ ಸರ್. ಈಗ ತಾವು ತಮ್ಮ ಇದರಲ್ಲಿ ಯಾವ ಹುದ್ದೆಯಿಂದ ಯಾವ ಹುದ್ದೆಗೆಲ್ಲ ಮಹಿಳಾ ಇದನ್ನ ಅವಕಾಶ ಕೊಡ್ತೀವಿ? ಎಲ್ಲ ನಮ್ಮಲ್ಲಿ HR ಡಿಪಾರ್ಟ್ಮೆಂಟ್ ಶುರು ಆಗೋದೇ ಮಹಿಳಾದಿಂದ HR ಡಿಪಾರ್ಟ್ಮೆಂಟ್ ಶುರು ಆಗ್ತದೆ. ಮೇಲೆ ಕ್ಲಾಸಿಂದ ಎಲ್ಲ ಕ್ಯಾಟಗರಿ ಒಳಗೂ ಎಲ್ಲ ಹೆಣ್ಮಕ್ಳು ಇದ್ದಾರೆ. ಅವ್ರವ್ರ ಸಾಧನೆಗಳಿಗೆ ಅವ್ರವ್ರೇ ಎಕ್ಸಾಂಪಲ್ ಆಗಿ ಕೊಟ್ಟೆ ಅವ್ರು ಮುಂದೆ ಬೆಳಿಬೇಕು. ಅವ್ರ ಜೊತೆಗೆ ತಳಗಿನವ್ರಿಗೂ ಅವ್ರ ಎಕ್ಸಾಂಪಲ್ ಆಗಿ ಕೊಟ್ಟನೆ ಅವ್ರು ಮುಂದೆ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಹುದ್ದೆದೊಳಗೂ ಇದ್ದಾರೆ, ಎಲ್ಲ ಹುದ್ದೆದೊಳಗೂ ಇದ್ದಾರೆ. ಹೌದು. ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು. ನಾನು ನಾರಾಯಣ್ ಹುಂಡಾಯಿ ಕಾರ್ ಶೋರೂಮಲ್ಲಿ ವರ್ಕ್ ಮಾಡ್ತಿದ್ದೀನಿ ಆ್ಯಂಡ್ ನಾನು ಸೇಲ್ಸ್ ಕನ್ಸಲ್ಟೆಂಟಾಗಿ ವರ್ಕ್ ಮಾಡ್ತಿದ್ದೀನಿ. ನಾನು ಇಲ್ಲಿ ವರ್ಕ್ ಮಾಡ್ತಾ 2 ವರ್ಷ ಬಂತು. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಶೋರೂಮ್ ಅಂದರೆ ಇದು ಆಫೀಸ್ ಅಂದರೆ ನಮ್ಗೆ ಆಫೀಸ್ ಥರ ಇಲ್ಲ, ಇದು ನಮಗೆ ಒಂದು ಫ್ಯಾಮಿಲಿ, ಇದು ನಮ್ಮದೊಂದು ಫ್ಯಾಮಿಲಿ ಇದ್ದಂಗೆ. ಆ್ಯಂಡ್ ಇಲ್ಲಿ MD ಬಗ್ಗೆ ಹೇಳಬೇಕಾದ್ರೆ ದೇವರಂಥ ಮನುಷ್ಯ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ನಾವಲ್ಲ. ಬಟ್ ಸ್ಟಿಲ್ ನಮ್ಮದೇನು ಪರ್ಸ್ನಲಿ ಅಂತ ಬಂತು, ಇಲ್ಲ ಆಫಿಷಿಯಲಿ ಅಂತ ಬಂತು, ಆ್ಯಸ್ ಅ ಬ್ರದರ್ ಆಗಿ ಅವರು ಸ್ಟ್ಯಾಂಡ್ ಆಗ್ತಾರೆ. ಆ್ಯಂಡ್ ಪ್ರತಿಯೊಂದಕ್ಕೂ ಇಲ್ಲಮ್ಮ ನೀನು ಮಾಡ್ತೀಯಾ, ನೀನು ಮಾಡಬೇಕು. ಆ್ಯಂಡ್ ನಾಟ್ ಓನ್ಲಿ ನಾವು ಅಷ್ಟೇ ಇಲ್ಲ, ಇಲ್ಲಿ ಮೇಲ್ ಕನ್ಸಲ್ಟೆಂಟ್ ಆಯಿತು, ಮೇಲ್ ವರ್ಕರ್ಸ್ ಆಯಿತು, ಅವ್ರಿಗೂ ಸಹ ಸೇಮ್ ಸಪೋರ್ಟಿವ್ ಇದೆ. ಬಟ್ ಸ್ವಲ್ಪ ಜಾಸ್ತಿ ಅವರು ಫೋಕಸ್ ಮಾಡೋದಂದರೆ ಹೆಣ್ಮಕ್ಳ ಮೇಲೆ. ದಟ್ ಹೆಣ್ಮಕ್ಳು ಮಾಡಬೇಕು, ಹೆಣ್ಮಕ್ಳು ಮುಂದೆ ಬರಬೇಕು, ಹೆಣ್ಮಕ್ಳು ನನ್ನ ಕೈಲಿ ಆಗೋದಿಲ್ಲ, ನಾನು ಹೆಣ್ಮಗು, ಇದನ್ನು ನೀವು ಮನಸ್ಸಲ್ಲಿ ಇಟ್ಕೋಬೇಡಿ. ಲೈಕ್ ಅವರು ಯಾರೋ ಒಂದು ಗಂಡು ಮಕ್ಳು ಮಾಡ್ತಿದ್ದಾರೆ ಅಂದರೆ ನಾನು ಯಾಕೆ ಮಾಡಬಾರ್ದು ಅನ್ನೋದನ್ನು ನೀವು ತೊಗೊಂಡು ನೀವು ಮಾಡಿರಿ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿ ತುಂಬ ಜನ ಹೆಣ್ಮಕ್ಳಿದ್ದಾರೆ ಸರ್, ಎಲ್ಲರೂ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡಿ ಬಂದಿದ್ದಾರೆ. ಆ್ಯಂಡ್ ಇವನ್ ನಾನು ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡಿ ಬಂದಿದ್ದೀನಿ. ಇವರಂಥ MD ಇವರಂಥ ಬಾಸ್ ನಮ್ಗೆ ಎಲ್ಲಿ ಸಿಕ್ಕಿಲ್ಲ. ಆ್ಯಂಡ್ ಇಲ್ಲಿ ನಾವು ವರ್ಕ್ ಮಾಡೋಕ್ಕಂತ ನಮಗೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ, ಏನೋ ನಮ್ಗೆ ಇಲ್ಲಿ ಕೆಲಸ ಮಾಡಿಸ್ಕೊತಿದ್ದಾರೆ ಅಂದರೆ ನಾವು ಪುಣ್ಯದವ್ರು ಸರ್ ಇಲ್ಲಿ ವರ್ಕ್ ಮಾಡಲಿಕ್ಕೆ. ಸೊ ಇಂಥ MD ಎಲ್ರಿಗೂ ಸಿಗಲಿ. ಆ್ಯಂಡ್ ಹೆಣ್ಮಕ್ಳು ಪರವಾಗಿ ಅಂತ ಬರೋದಾದರೆ ಈಗ ನವಡೇಸ್ ಹೊರಗಡೆ ಎಲ್ಲ ಯಾವ ಥರ ಆಗ್ತಿದೆ ನಿಮ್ಗೆ ಗೊತ್ತಿದೆ. ಆ್ಯಂಡ್ ಇಲ್ಲಿ ನಮಗೆ ಯಾವತ್ತೂ ನಮ್ಮ MD ನಮಗೆ ಹೆಸರು ಹಿಡ್ದು ಕರೆದಿಲ್ಲ ಸರ್. ಅವ್ರು ಯಾವತ್ತಾದರೂ ತಾಯಿ ತಂಗಿ ಅಂತಲೇ ವರ್ಡಿಂಗ್ಸ್ನ ನಮಗೆ ಯೂಸ್ ಮಾಡಿ ಕರಿತಿದ್ರು. ನಾರಾಯಣ್ ಹುಂಡಾಯಿ ಅನ್ನೋಕ್ಕಂತ ನಮ್ಮ MD ಇಸ್ ದ ಬೆಸ್ಟ್ ಅಷ್ಟೇ. ಥ್ಯಾಂಕ್ ಯು. ನನ್ನ ಹೆಸರು ಕೀರ್ತನ ಅಂತ ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ಮಹಿಳಾ ದಿನಾಚರಣೆ ಶುಭಾಶಯಗಳು. ನನ್ನ ಹೆಸರು ಶ್ರುತಿ ಅಂತೇಳಿ. ನಾನು ನಾರಾಯಣ್ ಹುಂಡಾಯಿ ಕಾರ್ ಶೋರೂಮ್ ವರ್ಕ್ ಮಾಡೋಕ್ಕಂತೂ 3 ವರ್ಷ ಆಯಿತು. ಇಲ್ಲೆಲ್ಲ ಶೋರೂಮ್ ಒಳಗೆ ಯಾವ ಥರ ಅದಿವತ್ತಂದರೆ ಎಲ್ಲರೂ ಲೈಕ್ ಫ್ಯಾಮಿಲಿ ಥರ ಅದೀವಿ ಸರ್ ನಾವಿಲ್ಲಿ. ಲೈಕ್ ನನಗಂತೂ ಮನೆ ಮಗಳ ಥರ ಟ್ರೀಟ್ ಮಾಡ್ತಾರೆ ಸರ್ ಇಲ್ಲಿ ಶೋರೂಮ್ ಒಳಗೆ ಎಲ್ಲರಿಗೂ, ಎಲ್ಲ ಹುಡುಗಿಯರಿಗೂ ಸರ್. ನಮ್ಮದು ಶೋರೂಮ್ ಒಳಗೆ ಎವ್ರಿ ಇಯರ್ ನಾವು ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ಸರ್. ಎವ್ರಿ ಇಯರ್ ಒಂದು ರೆಸಲ್ಯೂಷನ್ ಹೇಳ್ತಿರ್ತಾರೆ ನಮ್ಮ ಸರ್. ಮತ್ತು ಈ ಹೋದ ವರ್ಷ ಒಂದು ನಮ್ಗೆ ಹೆಣ್ಮಕ್ಳಿಗೆ ಹೋಗ್ಲಿಕ್ಕೆ ಬರೋಕ್ಕೆ ಒಂದು ಕ್ಯಾಬ್ ಮಾಡಿದ್ದಾರೆ ಸರ್, ಸೇಫ್ಟಿ ಸಲುವಾಗಿ. ಮತ್ತು ನಮಗೆ 6:30 ಆಯ್ತು ಅಂದರೆ ನಮ್ಗೆ ಇಲ್ಲಿಂದನೇ ಮನೆಗೆ ಪಿಕಪ್ ಮತ್ತು ಡ್ರಾಪ್ ಮಾಡ್ತಾರೆ ಸರ್. 9:30 ಪಿಕಪ್ ಮಾಡಿ 6:30 ಡ್ರಾಪ್ ಮಾಡ್ತಾರೆ ಸರ್. ನಮ್ಮ ಕಷ್ಟಗಳಿಗೆಲ್ಲ ಸ್ಪಂದಿಸ್ತಾರೆ ಸರ್. ನಮ್ದು ಏನಾದರೂ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಇತ್ತಂದರೆ ಅದಕ್ಕೆಲ್ಲ ಸಹಕರಿಸ್ತಾರೆ ಸರ್. ಮತ್ತು ಶೋರೂಮ್ ಒಳಗೆ ಗಂಡು ಮತ್ತು ಹೆಣ್ಣು ಹಿಂಗೆ ಬೇರೆ ಥರ ಟ್ರೀಟ್ ಮಾಡಲ್ಲ ಸರ್, ಎಲ್ಲರಿಗೂ ಸಮಾನತೆ ಟ್ರೀಟ್ ಮಾಡ್ತಾರೆ ಸರ್. ನಮಗೆ ಹೆಸರಿದ್ದು ಕರೆಯಲ್ಲ ಸರ್, ಅವರು ಯಾವಾಗಲೂ ಸಿಸ್ಟರ್ ಅಂತೇಳಿ ಕರೀತಾರೆ ಸರ್. ನಮ್ಮದು ಓನರ್ ಬಗ್ಗೆ ಹೇಳಬೇಕಂದ್ರೆ ಸರ್, ವಿಜಯಪುರ ನಗರದ ಏನು ಮನಗುಳಿ ರಿಂಗ್ ರಸ್ತೆಯಲ್ಲಿ ಇರುವ ನಾರಾಯಣ್ ಹುಂಡಾಯಿ ಏನು ಕಾರಿನ ಒಂದು ಶೋರೂಮ್ ಇದೆ. ಇಲ್ಲಿ ಮಾಲೀಕರು ಒಂದು ಮಹಿಳೆಯರಿಗಾಗಿ ವಿಶೇಷವಾದ ಒಂದು ಕಾರ್ಯಕ್ರಮಗಳು ರೂಪಿಸೋದು ನನ್ನ ಗಮನಕ್ಕೆ ಬಂದು ಭಾಳ ಖುಷಿ ಆಯಿತು. ಯಾಕಂದ್ರೆ ಅವರು ಗೋವಿಂದ ಜೋಶಿ ಅಂತೇಳಿ ಅವರು ಒಂದು ಮಹಿಳೆಯರಿಗಾಗಿ ವಿಶೇಷವಾಗಿ ಒಂದು ಏನು ಮಹಿಳಾ ಸಿಬ್ಬಂದಿಗಳಿಗೆ ಅವ್ರ ಮನೆಯೊಳಗೆ ಯಾರೇ ಇರಲಿ, ಗಂಡು ಮಕ್ಕಳು ಇರಲಿ ಹೆಣ್ಮಕ್ಳು ಇರಲಿ, ಆ ಸಿಬ್ಬಂದಿಗಳಿಗೆ ಅವ್ರ ಮನೆಯೊಳಗೆ ಯಾವುದೇ ಹೆಣ್ಣು ಹುಟ್ಟಿದರೆ ಅದನ್ನು ಲಕ್ಷ್ಮಿ ಅಂತೇಳಿ ಆ ಮಗುವಿಗೆ ಹುಟ್ಟಿದ ತಕ್ಷಣ ಮಗುವಿಗೆ ಒಂದು ಗ್ರಾಮ ಬಂಗಾರ ಕೊಡುವಂಥ ಏನು ಮುಖ್ಯನ ಈ ಥರ ಮಾಡಿದ್ದು ನಾನು ಎಲ್ಲಿ ಕೇಳಿಲ್ಲ. ಒಂದು ಬಿಜಾಪುರದಲ್ಲಿ ಒಂದು ಉತ್ತರ ಕರ್ನಾಟಕದಲ್ಲಿ ಇಂಥ ಉದ್ಯಮಿಗಳು ಈ ಥರ ಒಂದು ಹೆಣ್ಮಕ್ಳ ಸಲಿಂದ ಸಮಾಜಕ್ಕೆ ಮುಂದೆ ಬಂದಿದ್ದು ಭಾಳ ಸಂತೋಷ ಅನ್ನಿಸ್ತದೆ. ವಿಶೇಷವಾಗಿ ಇಲ್ಲಿ ಬಿಜಾಪುರನಾಗ ಮಹಿಳೆಯರಿಗೆ ಸುರಕ್ಷತೆ ಹಾಗೂ ಮಹಿಳಾ ಸಿಬ್ಬಂದಿಗಳ ಹಲವಾರು ಕಾರ್ಯಕ್ರಮಗಳನ್ನು ಬಿಜಾಪುರದ ಏನು ಅವರು ಶೋರೂಮ್ನಲ್ಲಿ ಮಾಡ್ಕೋತ ಬಂದಿದ್ದಾರೆ. ಅದೇ ರೀತಿ ಮಹಿಳೆಯರಿಗೆ ಹೋಗಿ ಬರೋ ಅನುಕೂಲ ಆಗಲಿ ಅಂತೇಳಿ ಸ್ವಂತ ಅವರು
ಖರ್ಚು ಮಾಡಿ ಒಂದು ವೆಹಿಕಲ್ ಸತಕ್ಕೆ ಅವ್ರು ಮಹಿಳೆಯರಿಗೆ ಇದು ಮಾಡಿದ್ದಾರೆ. ಅವ್ರ ಮನೆಗೆ ಹೋಗಿ ಡ್ರಾಪ್ ಮಾಡಿ ಮತ್ತು ಅವ್ರನ್ನ ಕರ್ಕೊಂಡು ಬರೋದು. ಈಗ ನೋಡ್ರಿ, ತಂದೆ ತಾಯಿ ಹಿಡ್ದಂಥ ತಂದೆ ತಾಯಿಗೆ ಮಕ್ಕಳು ಏನು ಮಾಡ್ತಾರೆ ಅನ್ನೋದು ಆ ಒಂದು ಭಯ ತಂದೆ ತಾಯಿ ಕಾಡ್ತಿರ್ತದೆ. ಇಲ್ಲಿ ಒಂದು ಆ ಮಕ್ಕಳಿಗೇನು ತಂದೆ ತಾಯಿಗೆ ಏನಪ್ಪ ಒಂದು ನಮ್ಮ ಮನೆಯೊಳಗೆ ಆ ಹೆಣ್ಮಗಳನ್ನ ಕಳಿಸಿ ನಾನು ಭಾವನೆ ಇಲ್ಲಿ ಸಿಬ್ಬಂದಿಗಳಿಗೆ ಬಂದಿದ್ದೆ. ಯಾಕಂದ್ರೆ ನಾನು ಇಲ್ಲಿ ಆ ಭಾಗನ ನೋಡ್ಕೋತಿದ್ದೆ. ನಾನು ಇಲ್ಲ ಹೆಣ್ಮಕ್ಳಿಗೆ ವಿಶೇಷವಾದ ಒಂದು ಸೌಲಭ್ಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಂಥ ಉದ್ಯಮಿಗಳು ಆ ಥರ ಇವ್ರನ್ನ ಪ್ರೇರಣೆ ಮಾಡಿಕೊಂಡು ಹಲವಾರು ಉದ್ಯಮಿಗಳು ಮಹಿಳೆಯರಿಗಾಗಿ ವಿಶೇಷವಾದೊಂದು ಈ ಥರ ಒಂದು ಸ್ವಾವಲಂಬಿಯಾಗಿ ದುಡಿಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಮಹಿಳಾ ಸಬಲೀಕರಣ ಹೆಚ್ಚಾಗಲಿ. ಯಾಕಂದ್ರೆ ಈಗ ಪುರುಷ ಪ್ರಧಾನ ಕ್ಷೇತ್ರನಾಗ ಈಗ ಮಹಿಳೆಯರು ಸಾಕಷ್ಟು ನಮ್ಮ ನೋಡ್ರಿ ಸ್ವಾತಂತ್ರ್ಯ ಹೋರಾಟ ಹಿಡ್ಕೊಂಡು ಮಹಿಳೆಯರು ಎಷ್ಟನ್ನ ರೀತಿಯಿಂದನೂ ಮುಂದಿದ್ದಾರೆ. ಆ ಥರ ಇವರು ಒಂದು ಇದು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಎಲ್ಲರೂ ಈ ಥರ ಒಂದು ಗೋವಿಂದ ಜೋಶಿ ಅವ್ರನ್ನ ಮುಂದಿಟ್ಕೊಂಡು ಅವರು ಈ ಥರ ಒಂದು ಕೆಲಸ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಇದು ಮಾಡ್ತೀನಿ. ಎಲ್ಲ ಮಹಿಳಾ ನನ್ನ ತಾಯಂದಿರಿಗೆ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೇಳಿ ಬಯಸ್ತೀನಿ. ಸರ್, ವಿಜಯ್ ಜೋಶಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಗೋವಿಂದ್ ಜೋಶಿ ಸರ್ ಅವರ ಒಂದು ಉದ್ಯೋಗದಲ್ಲೂ ಸಮಾಜಮುಖಿ ಕಾರ್ಯವನ್ನು ಅವರು ಅಳವಡಿಸ್ಕೊಂಡಿರುವಂಥದ್ದು. ಈ ರೀತಿಯ ಒಂದು ಸಮಾಜಮುಖಿ ಕಾರ್ಯ ಎಲ್ಲ ಉದ್ಯಮಿಗಳು ಅಳವಡಿಸ್ಕೊಂಡ್ರೆ ಮಹಿಳಾ ಸಬಲೀಕರಣ ಅನ್ನೋದನ್ನು ನಾವು ಅಕ್ಷರಾಂಶ ನಿಜವಾಗಿಸುವಂಥ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದಂತಾಗುತ್ತೆ. ಸೊ ಇದು ನಮಗೆ ಇವತ್ತಿನ ಒಂದು ನಮ್ಮ ಸಾಧನೆ ಪ್ರೇರಣೆ ಒಂದು ಸ್ಟೋರಿಯಲ್ಲಿ ನಮಗೆ ಸಿಕ್ಕುವಂಥ ನಾರಾಯಣ್ ಜೋಶಿ ಸರ್ ಅವರ ಸಾಧನೆ ಜೊತೆಗೆ ಸಾಧಕರಿಗೆ ಪ್ರೇರಣೆ ಆಗಿ ನಿಂತವರು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧನೆ ಪ್ರೇರಣೆ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರನ್ನು ಪರಿಚಯ ಮಾಡಿಸ್ಕೊಂಡು ಅಲ್ಲಿವರೆಗೂ ಧನ್ಯವಾದಗಳು.